ಸಮಗ್ರವಾಗಿ ಆಗಬೇಕು. ನಾನು ಮನವಿ ಮಾಡ್ತೇನೆ ಎಲ್ಲ ರಾಜಕಾರಣಿಗಳಿಗೆ, ಯಾವತ್ತೂ ಕೂಡ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಕೇಳಕ್ಕೆ ಹೋಗ್ಬೇಡಿ, ಕೇಳಬಾರದು. ಅದು ಏಕೀಕರಣದಲ್ಲಿ ಹುತಾತ್ಮರಾದಂಥವರಿಗೆ ನಾವು ಅನ್ಯಾಯ ಎಸಗಿದಾಗ ಆಗ್ತದೆ, ಅದನ್ನು ಮಾಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ವಿ ಆರ್ ಕಮಿಟೆಡ್ ಟು ಡೆವಲಪ್ಮೆಂಟ್ ಆಫ್ ದಿ ನಾರ್ತ್ ಕರ್ನಾಟಕ ಆಲ್ಸೋ. ಅವರ್ ಗೌರ್ಮೆಂಟ್ ಈಸ್ ಕಮಿಟೆಡ್ ನಾಟ್ ಓನ್ಲಿ ನಾರ್ತ್ ಕರ್ನಾಟಕ ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಆಮೇಲೆ ಈ ಬಳ್ಳಾರಿ ಏರ್ಪೋರ್ಟು, ರಾಯಚೂರು ಏರ್ಪೋರ್ಟು ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ತೀವಿ. ಬಳ್ಳಾರಿ ಏರ್ಪೋರ್ಟು ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ರಾಯಚೂರು ಏರ್ಪೋರ್ಟು ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಬಹುಶಃ ನನ್ನ ಉತ್ತರದಿಂದ ಎಲ್ಲ ಮಾನ್ಯ ಸದಸ್ಯರುಗಳು ಕೂಡ ಕೂತ್ಕೊಳ್ಳಿ. ಸೌದಿಯವರೇ, ಸಿದ್ದು ಸೌದಿಯವರೇ ಕೂತ್ಕೊಳ್ಳಿ. ಅದರಿಂದ ಎಲ್ಲರೂ ಕೂಡ ಸಮಾಧಾನ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕೂತ್ಕೊಳ್ಳಿ. ನಮ್ಮ ಸರ್ಕಾರ ಯಾವತ್ತೂ ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ನುಡಿದಂತೆ ನಡೆಯೋರು, ಏನು ಹೇಳಿದ್ದೀವಿ ಅದರಂತೆ ನಡೆಯೋರು, ಅದನ್ನು ಮಾಡೇ ಮಾಡ್ತೀವಿ. ಏನೇ ಆಗಲಿ ವಿರೋಧ ಪಕ್ಷದವ್ರು ಕೇಳದೆ ಹೋಗ್ಲಿ, ಕರ್ನಾಟಕ ಡೆವಲಪ್ಮೆಂಟ್ಗೆ ನಾವು ಬದ್ಧರಾಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.